ಕ್ರಿಸ್ಮಸ್ ಟೈಮಲ್ಲಿ ಇದರಲ್ಲಿ ಹೂ ಬರುತ್ತೆ. ಕ್ರಿಸ್ಮಸ್ ಮುಂಚೆ ಆಗಿರ್ಬೋದು ಅಥವಾ ಅದಾದಮೇಲೆ ಆಗಿರ್ಬೋದು, ಜಾನ್ವರಿಯಲ್ಲಾಗಿರ್ಬೋದು ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಇದನ್ನು ಕ್ರಿಸ್ಮಸ್ ಕ್ಯಾಕ್ಟಸ್ ಅಂತ ಕರೀತಾರೆ. ಈ ಪ್ಲ್ಯಾಂಟ್ ಹೆಸರಲ್ಲಿ ಕ್ಯಾಕ್ಟಸ್ ಅಂತ ಇದ್ರೂ ಇದರಲ್ಲಿ ಮುಳ್ಳುಗಳಿರಲ್ಲ, ಎಲೆಗಳೆಲ್ಲ ಸಾಫ್ಟಾಗೇ ಇರುತ್ತೆ. ಇದೊಂದು ರೀತಿ ಸಕ್ಯುಲೆಂಟ್ ರೀತಿಯೇ, ಎಲೆಗಳು ತುಂಬ ದಪ್ಪ ಇರುತ್ತೆ, ಎಲೆ ಒಳಗೆ ನೀರು ತುಂಬ್ಕೊಂಡಾಗಿರುತ್ತೆ, ಫ್ಲೆಶಿ ಲೀವ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಸ್ಟೆಮ್ ಅಂತ ಇರಲ್ಲ, ಎಲ್ಲ ಎಲೆಗಳು ಈ ರೀತಿ ಜಾಯಿಂಟ್ ಆದಾಗಿರುತ್ತೆ. ಈ ಜಾಯಿಂಟ್ನ ನೀವು ಎಲ್ಲಿ ಬೇಕಾದರೂ ಕಟ್ ಮಾಡಿಬಿಟ್ಟು ಅದನ್ನು ಅದೇ ಪಾಟಲ್ಲಿ ಬೇಕಾದರೆ ನೆಡಬಹುದು. ಒಂದು ಎಲೆನ ತಗೊಂಡು ಮಣ್ಣಲ್ಲಿ ಹಾಕಿದರೂ ಸಾಕು, ಅದರಲ್ಲಿ ರೂಟ್ಸ್ ಬರುತ್ತೆ. ಈ ಗಿಡದಲ್ಲಿ ಪ್ರತಿಯೊಂದು ಬ್ರಾಂಚಸಲ್ಲೂ ತುದಿಯಲ್ಲಿ ಒಂದೊಂದೇ ಹೂ ಬರೋದು. ಹಾಗಾಗಿ ನಾವು ಈ ರೀತಿ ಒಂದೇ ಗಿಡನ ತುಂಬ ಉದ್ದ ಬೆಳೆಯೋಕೆ ಬಿಡಬಾರ್ದು. ಈ ರೀತಿ ಇರೋ ಗಿಡನ ಕಟ್ಟಿಂಗ್ ಮಾಡಿಕೊಂಡು ತುಂಬ ಗಿಡಗಳಾಗಿ ಮಾಡ್ಕೋಬೇಕು. ಇದರಲ್ಲಿ ಬೇರ್ ಕೂಡ ತುಂಬ ಬೇಗ ಬರುತ್ತೆ. ಈ ಕ್ರಿಸ್ಮಸ್ ಕ್ಯಾಕ್ಟಸ್ ಫ್ಲವರ್ ನೋಡಿ ಸ್ಟ್ರೈಟ್ ಇರಲ್ಲ, ಕೆಳಗಡೆಗೆ ಬಗ್ಗಿರುತ್ತೆ. ಅದೇ ರೀತಿ ಗಿಡ ಕೂಡ ಅಷ್ಟೇ ಪೂರ್ತಿ ಬೆಂಡ್ ಆದಾಗಿರುತ್ತೆ. ಹಾಗಾಗಿ ಇದನ್ನು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳಿಬೋದು. ಹೂ ಬಿಟ್ಟಾಗ ಪಾಟಿಂದ ಕೆಳಗಡೆ ಬೆಂಡ್ ಆದಾಗಿರುತ್ತೆ, ಅವಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಂಟರ್ ಸೀಸನ್ ಶುರು ಆಗಬೇಕಾದ್ರೆ ಹೂ ಬಿಡೋ ಅಂಥ ಗಿಡ ಇದು. ನವಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಕೆಲವು ಕಡೆ ಜನವರಿಯಿಂದ ಹೂ ಬರೋಕ್ಕೆ ಶುರುವಾಗ್ಬೋದು. ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಕೂಲ್ ಆಗಿರೋವಂಥ ಟೆಂಪ್ರೇಚರಲ್ಲಿ ಬೆಳೆಯುವಂಥ ಗಿಡ ಇದು. ನವಂಬರ್ ಅಥವಾ ಡಿಸೆಂಬರಲ್ಲಿ ಹೂ ಬರೋಕ್ಕೆ ಶುರುವಾದರೆ ಮಾರ್ಚ್ ತನಕ ಹೂ ಬರ್ತಾನೆ ಇರುತ್ತೆ. ಎಲ್ಲಿವರೆಗೆ ರಾತ್ರಿ ಟೆಂಪ್ರೇಚರ್ ತುಂಬ ಕೂಲ್ ಆಗಿರುತ್ತೆ ಅಲ್ಲಿ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ವಿಂಟರ್ ಶುರುವಾದಾಗ ಒಂದ್ಸಲ ಹೂ ಬಂದು ಹೋದ್ಮೇಲೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಟೆಂಪ್ರೇಚರ್ ಇನ್ನೂ ತುಂಬ ಕೂಲ್ ಆಗೇ ಇದ್ದರೆ ಆವಾಗ ಇನ್ನೊಂದು ಸಲ ಇದರಲ್ಲಿ ಹೂ ಬರುತ್ತೆ, ರೀಬ್ಲೂಮ್ ಆಗುತ್ತೆ. ಇದರಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಮೇಲೆ, ಹೀಟ್ ಶುರುವಾದಮೇಲೆ ಇದರಲ್ಲಿ ಹೂ ಬರೋದು ನಿಂತು ಹೋಗುತ್ತೆ. ಆವಾಗ ಏನು ಮಾಡಬೇಕು, ಈ ಗಿಡನ ಕಟ್ಟಿಂಗ್ ಮಾಡಿಬಿಟ್ಟು ಹೊಸ ಕಟ್ಟಿಂಗ್ಗಳನ್ನ ಮಾಡಿಕೊಂಡು ತುಂಬ ಗಿಡಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನವಂಬರ್ ಅಷ್ಟರೊಳಗೆ ಆ ಕಟ್ಟಿಂಗ್ಗಳು ತುಂಬ ಉದ್ದ ಬಂದಿರುತ್ತೆ, ಆವಾಗ ಹೂ ಬರೋಕ್ಕೆ ಶುರುವಾಗುತ್ತೆ. ಬೇಸಿಗೆಗಾಲದಲ್ಲಿ ಇದರಲ್ಲಿ ಹೂ ಇರದೇ ಹೋದರೂ ಕೂಡ ಈ ಗಿಡನ ನೆರಳಲ್ಲಿಡಬೇಕು. ತುಂಬ ಹೀಟ್ ಇದ್ರೂ ಕೂಡ ಈ ಗಿಡ ಇರಲ್ಲ, ತಂಪಾಗಿರೋ ವಾತಾವರಣದಲ್ಲಿಡಬೇಕು ಅಥವಾ ಯಾವುದಾದ್ರೂ ಗಿಡದ ಕೆಳಗಿಡಬೇಕು ಅಥವಾ ನೆರಳಲ್ಲಿಡಬೇಕು. ವಿಂಟರ್ ಸೀಸನ್ ಕೂಡ ಅಷ್ಟೇ, ಡೈರೆಕ್ಟ್ ಬಿಸಿಲು ಬೀಳಬಾರ್ದು, ನೆರಳಲ್ಲಿ ಬೆಳೆಯುವಂಥ ಗಿಡಗಳಿದು. ಇನ್ನು ನೀರಿನ ಬಗ್ಗೆ ಹೇಳೋದಾದರೆ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು. ನೀರು ಜಾಸ್ತಿ ಆದರೆ ಈ ಗಿಡ ಸತ್ತೋಗುತ್ತೆ. ಸಾಮಾನ್ಯವಾಗಿ ಕ್ರಿಸ್ಮಸ್ ಕ್ಯಾಕ್ಟಸ್ ಗಿಡಗಳು ಸತ್ತೋಗೋದು ತುಂಬ ಕಡಿಮೆ. ಒಂದು ನೀರು ತುಂಬ ಜಾಸ್ತಿ ಆದರೆ ಸತ್ತೋಗುತ್ತೆ, ಇನ್ನೊಂದು ಬಿಸಿಲು ತುಂಬ ಜಾಸ್ತಿ ಆದರೆ ಸತ್ತೋಗುತ್ತೆ. ಇದೆರಡು ಕಾರಣ ಬಿಟ್ಟರೆ ಅಷ್ಟು ಈಸಿಯಾಗಿ ಬೇರೆ ಕಾರಣಕ್ಕೆ ಇದು ಸತ್ತೋಗಲ್ಲ. ನಾನಿಲ್ಲಿ ಈ ಸಲ ಬೋನ್ ಮೀಲ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದರಿಂದ ಕೂಡ ಹೂ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಹಾಕಬೇಕಾದ್ರೆ ಸೀವೀಡ್ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪ್ರತಿ ತಿಂಗಳು ಒಂದೊಂದು ಫರ್ಟಿಲೈಸರ್ನ ಕೊಡ್ತಾ ಹೋಗ್ತೀನಿ.